ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅಭಿಲಾಷ್ ಯೂಟ್ಯೂಬ್ ಚಾನಲ್. ಡೇ 2 ವಿಯೆಟ್ನಾಮಲ್ಲಿ ದನಾಂಗ್ ಸಿಟಿನಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಇವಾಗ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಅಂಥ ಬೆಟ್ಟದ ಮೇಲಿರೋ ಅಂಥ ಊರಿಗೆ ಹೊರಟಿದ್ದೀವಿ. ಹೋಟ್ಲಲ್ಲೇನೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು, ಹಾಗಾಗಿ ಅಲ್ಲಿ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಬೇಕು. ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ಏನು ಅಂತ ನೋಡೋದಕ್ಕೆ ಬನ್ನಿ. ಇಲ್ಲಿ ನಗು ಬರ್ತಿದೆ, ಯಾಕೆಂದರೆ ನಾನು ಆ ಥರ ಹೇರ್ ಸ್ಟೈಲ್ ಹಾಕಿದ್ನಲ್ಲ, ತುಂಬ ಶೆಕೆ ಇತ್ತು, ಹಾಗಾಗಿ ಗಂಟು ಥರ ಹಾಕ್ಕೊಂಡಿದ್ದೆ. ಆನ್ ದ ವೇ ಹೋಗ್ತಾ ಕಾರಲ್ಲಿ ಬಿಚ್ಚಿದ್ರೆ ಆಯ್ತು ಗಂಟು ಅಂತ ಹೇಳಿ. ಇಲ್ಲಿ ತುಂಬಾ ವೆರೈಟಿ ಇತ್ತು, ಆದರೆ ಬಟ್ ನಾವು ತಿನ್ನೋ ಅಂಥದ್ದು ತುಂಬಾ ಕಮ್ಮಿ ಇತ್ತು. ಓಕೆ, ಪರವಾಗಿಲ್ಲ, ಗೊತ್ತಿರೋದೇನೇ, ಹಾಗಾಗಿ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಯೂಶ್ವಲಿ ಇಲ್ಲಿ ಇದ್ದಂಥ ಬ್ರೆಡ್, ಹಾಲು ಅದರಲ್ಲೇ ನಾವು ಇದಾಗ್ತೀವಿ. ಬಟ್ ಇಲ್ಲಿ ನೋಡ್ತಾ ಇದ್ದೀನಲ್ಲ, ಇದೆಲ್ಲ ವೆಜ್ ಇತ್ತು. ಬಟ್ ಬೆಳಗ್ಗೆ ನನಗೆ ಸ್ವೀಟ್ ಕಾರ್ನು, ಸ್ಟಿಕ್ಕಿ ಸ್ವೀಟ್ ರೈಸು ಅದೆಲ್ಲ ತಿನ್ನೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ಏನೂ ಅಷ್ಟು ತಿನ್ನಲಿಲ್ಲ. ಮಾಮೂಲಿ ಬ್ರೆಡ್ ತೊಗೊಂಡು ಬಟರು ಮತ್ತು ಜಾಮ್ ಹಾಕ್ಕೊಂಡು ತಿಂದು ಹಾಲನ್ನ ಕುಡಿದೆ. ಹಾಗೆಯೇ ಹಣ್ಣುಗಳಂತೂ ತುಂಬಾ ಟೇಸ್ಟಿಯಾಗಿರೋ ಅಂಥ ಎಲ್ಲ ಫ್ರೂಟ್ಸು. ನನಗೆ ಫ್ರೂಟ್ಸ್ ಯಾವುದೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನಿಲ್ಲಿ ಇಟ್ಟಿರೋ ಬನಾನನ 2 ಎತ್ಕೊಂಡು ಹೋಗ್ತಾಯಿದ್ದೆ. ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿನ್ನೋಕ್ಕಾಗತ್ತೆ, ಇಲ್ಲ ಅಟ್ಲೀಸ್ಟ್ ನಾನು ತಿನ್ನದೇ ಇದ್ದರೂ ಅವನಿಗಾರು ತಿನ್ಸೋಣ, ಅವ್ನು ತಿನ್ನದೇ ಇದ್ದರೆ ನಾನು ತಿನ್ನೋಣ ಅಂತ ಹೇಳಿ ಫೈನಲಿ ನಾವು 8:30ಗೆ ನಾವು ವ್ಯಾನ್ನ ಬುಕ್ ಮಾಡಿದ್ವಿ. ಇದು ಶೇರ್ ಆಗಿತ್ತು, ಬಟ್ ಹೆಸ್ರಿಗಷ್ಟೇ ಶೇರು. 2 ಫ್ಯಾಮಿಲಿ ಇದ್ದಿದ್ದು, ಯಾರೂ ಇರಲಿಲ್ಲ. 7ರಿಂದ 8 ಜನ ಅಷ್ಟೇ ಇದ್ವಿ. ನಾವು 8:30ಗೆ ಹೊರಟಿದ್ದು, ಒಂದು 9:30 ಹೊತ್ತಿಗೆ ಬಾನಾ ಹಿಲ್ಸಿಗೆ ಬಂದು ರೀಚ್ ಆದ್ವಿ. ಬಾನಾ ಹಿಲ್ಸಿಗೆ ಬರ್ತಿದ್ದಿದ್ದು ರೋಡೇ ಅಷ್ಟೇ, ತುಂಬ ಒಂದು ಸ್ವಲ್ಪ ಅಪ್ಪಲ್ಲಿ ಇತ್ತು ಬೆಟ್ಟದ ಮೇಲೇನೆ. ಇಲ್ಲಿ ಅಡ್ವೆಂಚರ್ ಗೇಮ್ಸ್ನ ಆಡ್ಬೋದು, ಹಾಗೆ ಥೀಮ್ ಪಾರ್ಕು, ಫ್ರೆಂಚ್ ವಿಲೇಜು ಎಲ್ಲದೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ನಾನು ಯಾವುದನ್ನೂ ರಿಸರ್ಚ್ ಮಾಡಿರಲಿಲ್ಲ, ಯಾಕೆಂದರೆ ಎಷ್ಟೊಂದು ಸಲ ನಾನು ನೋಡ್ಕೊಂಡು ಹೋಗಿರೋದನ್ನೆಲ್ಲ ಏನೂ ಮಾಡೋಕ್ಕೆ ಆಗಿರಲ್ಲ. ಅದಕ್ಕೇನೆ ನೋಡ್ಕೊಂಡು ಹೋಗಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಬೇಜಾರಾಗೋದಕ್ಕಿಂತ ನೋಡ್ದೇ ಸುಮ್ಮನೆ ಬ್ಲ್ಯಾಂಕಾಗಿ ಹೋಗೋಣ ಅಂತ ಹೇಳಿ ಆಮೇಲೆ ಗೊತ್ತಾಯಿತು ಇಲ್ಲದೇ ಜಾಗದಲ್ಲಿ ಈಗ ರೀಸೆಂಟಾಗಿ ಬಂದಿರೋ ಗಣೇಶ್ ಅವರ ಮೂವಿ ಸಾಂಗ್ ಶೂಟಿಂಗ್ ಇಲ್ಲೇ ಆಗಿದೆ ಅಂತ ಹೇಳಿ. ಗೊತ್ತಿದ್ದಿದ್ರೆ ಇಲ್ಲೇ 1-2 ರೀಲ್ಸ್ ಮಾಡ್ಕೊಬೋದಿತ್ತು ಅಂತ ಒಂದ್ಸಲ ಅನ್ನಿಸ್ತು. ಬಟ್ ರೀಲ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ನನ್ನ ಹಸ್ಬೆಂಡ್ ಬಿಡಲ್ಲ ಬಿಡಿ, ಬೈತಾರೆ. ವಿಡಿಯೋ ಮಾಡ್ಕೊಳ್ಳೋದನ್ನೇ ಕಷ್ಟಪಟ್ಟು ಅದು ಇದು ಅಂತ ಹೇಳಿ ಕಾಡ್ಕೊಂಡು ಬೇಡ್ಕೊಂಡು ವಿಡಿಯೋನ ಮಾಡಿಸ್ಕೊತೀನಿ. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಾಯಿತ್ತು ಈ ಜಾಗಕ್ಕೆ ಬಂದಾಗ. ತುಂಬಾ ಇಷ್ಟ ಆಯಿತು ಈ ಜಾಗ. ನೋಡಿ ಎಷ್ಟು ಜನ, ಎಷ್ಟು ಕ್ರೌಡು, ಬಟ್ ಎಲ್ಲರೂ ಅಷ್ಟೇ ಡಿಸಿಪ್ಲಿನ್ಡಾಗಿ ಇದ್ದರು. ಎಲ್ಲರನ್ನೂ ಕ್ಲೀನಾಗಿ ಕೇಬಲ್ ಕಾರಲ್ಲಿ ಅರೇಂಜ್ ಮಾಡಿ, ತುಂಬ ರಶ್ ಇತ್ತು. ಬಟ್ ಕೇಬಲ್ ಕಾರಿಗೆ ನಾವು ಮ್ಯಾಕ್ಸಿಮಮ್ 1 ಅವರ್ ಕ್ಯೂನಲ್ಲಿ ನಿಲ್ಲಬೇಕು ಅಂದ್ಕೊಂಡ್ವಿ. ವಿತಿನ್ ಒಂದು 15 ಮಿನಿಟ್ಸ್ ಹೊತ್ತಿಗೆ ಕ್ಯೂ ಎಲ್ಲ ಫುಲ್ ಮೂವ್ ಆಗ್ತಾಯಿತ್ತು. ಎಲ್ಲೋ ಆ ಥರ ಸ್ಟ್ರಕ್ ಅನ್ನೋ ಥರ ಇಲ್ಲ. ಇನ್ನು ಈ ಥೀಮ್ ಪಾರ್ಕ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿತ್ತು. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಮಾತನಾಡಬಾರ್ದು, ಆ ಥರ ಬುದ್ಧದ್ದು ಇದನ್ನು ಸ್ಟ್ಯಾಚ್ಯೂನ ಇಟ್ಟಿದ್ರು. ಹಾಗೆ ಗಿಡಗಳು ಎಲ್ಲದು, ಹೂಗಳು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿಲು ಅಷ್ಟೇ ಜೋರಾಗಿತ್ತು. ತುಂಬಾ ಸ್ಕಿನ್ನಿಗಂತೂ ಬಂದು ಬಿಸಿ ನೀರೇ ಹಾಕಿ ಸುರಿದಂಗೆ ಅಷ್ಟು ಚುಚ್ಚುತ್ತಾ ಇತ್ತು ಬಿಸಿಲು. ಎನಿವೇ ಟ್ರಿಪ್ಪಿಗೆ ಬಂದಾಗ ಬಿಸಿಲು, ಮಳೆ, ಗಾಳಿ ಎಲ್ಲ ಲೆಕ್ಕಿಸಬಾರ್ದು. ಮುಂದೆ ಹೋಗ್ತಾನೆ ಇರಬೇಕಲ್ವಾ. ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಹೋಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ, ಒಂದು 2 ಅವರ್ ಆಗಿತ್ತಷ್ಟೇ. ನನ್ನ ಮಗ ಮಮ್ಮುಮ್ ಅಂತಿದ್ದ ಅಂತ ಹೇಳಿ ಪಿಜ್ಜಾನ ತೊಗೊಂಡ್ವಿ. ಪಿಜ್ಜಾನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಿಯರ್ ಕಾಂಪಿಟೇಷನು, ಹಾಗೆ ಸಿಂಗಿಂಗು, ಡ್ಯಾನ್ಸ್ ಆ ಥರ ಏನೇನೋ ಮಾಡ್ತಾಯಿದ್ರು. ಇದು ಸನ್ವಾಡ ಅಂತ ಹೇಳಿ ಇಲ್ಲಿ ಅಡ್ವೆಂಚರ್ ಗೇಮ್ಸ್ ಇದೆ. ಸೊ ಇಲ್ಲಿ ಗೇಮ್ಸ್ ಆಡ್ಬೋದು. ಬಟ್ ನಾವು ಯಾವ ಗೇಮ್ನೂ ಆಡಲಿಲ್ಲ, ಯಾಕೆಂದರೆ ಇವನು ಚಿಕ್ಕವನಲ್ವ, ಇವನನ್ನು ಇಟ್ಕೊಂಡು ಮತ್ತೆ ಒಬ್ಬೊಬ್ಬರೇ ಹೋಗೋದು ಮತ್ತು ಆಡೋದು. ಹಾಗಾಗಿ ಅದು ಅಲ್ಲದೆ ನಾವು ಸಿಂಗಾಪುರಲ್ಲಿ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಎಲ್ಲ ಗೇಮ್ನೂ ಆಡ್ಬಿಟ್ಟಿದ್ವಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೆಲ್ಲಾರು ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ ಸುಮ್ಮನಾದ್ವಿ. ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಫ್ರೀ ಬಿಯರ್ ಕಾಂಪಿಟೇಷನ್ ಏನೋ ಇತ್ತು, ಹಾಗಾಗಿ ಅದು ಸ್ಪಿನ್ ಮಾಡಬೇಕಿತ್ತು. ಸ್ಪಿನ್ ಮಾಡಿದಾಗ ಫ್ರೀ ಬಿಯರ್ ಬಂತು. ಹಾಗೆಯೇ ಬಿಯರ್ನ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅದರಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಇನ್ ಡೀಟೇಲಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸರಿ ಅಂತ ಹೇಳಿ ಹಾಗೆ ಹೋಗಿ ನೋಡಿಕೊಂಡು ಅದ್ರ ವಿಡಿಯೋ ಎಲ್ಲ ಮಾಡಿಕೊಂಡೆ. ಇದೇ ನೋಡಿ ಫ್ರೆಂಚ್ ವಿಲೇಜು. ಇಲ್ಲೇ
ಸಾಂಗ್ ಶೂಟಿಂಗ್ ಆಗಿರೋದು. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಯಾವುದೋ ಫ್ರೆಂಚಿಗೆ ಹೋದಂಗೆ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ಲೀನು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಹೋಟ್ಲು ಎಲ್ಲದೂ ಇದೆ, ಬಟ್ ನಾವು ತಿನ್ನೋ ಅಂಥದ್ದು ಇಂಡಿಯನ್ಸ್ ತಿನ್ನೋ ಅಂಥದ್ದು ತುಂಬಾ ಕಮ್ಮಿ ಇದೆ. ಏನೇ ಇದ್ದರೂ ನಾವು ಈ ಥರ ಜಾಗದಲ್ಲಿ ಸರ್ವೈವ್ ಆಗಬೇಕು ಅಂದರೆ ಪಿಜ್ಜಾ ಒಂದೇ ಸಾಧ್ಯ. ಇನ್ನು ಅದು ಬಿಟ್ಟು ಇನ್ನೇನೂ ಇರಲ್ಲ ಬೇರೆದು. ಎಳನೀರಂತೂ ಚೆನ್ನಾಗಿ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಕಂಪೇರ್ ಮಾಡಿದ್ರೆ ಬಾಲಿ ಅಷ್ಟಿಲ್ಲ, ಬಟ್ ಓಕೆ ಚೆನ್ನಾಗಿತ್ತು. ಅಲ್ಲೆಲ್ಲ ಒಂದು ರೌಂಡ್ ಮುಗಿಸ್ಕೊಂಡು ಫಸ್ಟ್ ರೌಂಡು ನಾವು ಪಿಜ್ಜಾನ ತಿಂದ್ವಿ. ಸೊ ಫಸ್ಟು ಪಿಜ್ಜಾನ ತಿಂದಮೇಲೆ ಎರಡನೇ ಸಲನೂ ನನ್ನ ಹಸ್ಬೆಂಡು ಚೆನ್ನಾಗಿದೆ ಇನ್ನೊಂದು ತೊಗೋತೀನಿ ಅಂತ ಹೇಳಿ ಪಿಜ್ಜಾನ ತೊಗೊಂಡು ಅವರು ತಿಂದರು. ಇದು ಈಗ ನೀವು ನೋಡ್ತಾ ಇರೋದು ಗೋಲ್ಡನ್ ಬ್ರಿಡ್ಜು. ಸೊ ಎರಡು ಕೈ ಹಸ್ತನ ಹಿಡ್ದು ಅದ್ರ ಮೇಲೆ ಬ್ರಿಡ್ಜ್ ಹೋಗಿರೋ ಥರ ಮಾಡಿದ್ದಾರೆ. ತುಂಬಾ ನಡೆಯೋದಿದೆ, ಇವನು ಇಟ್ಕೊಂಡು ಅಷ್ಟೊಂದು ನಡೆಯೋಕ್ಕೂ ಆಗಲ್ಲ ಅಂತ ಹೇಳಿ ಎಷ್ಟೊಂದು ಒಂದು 3-4 ಜಾಗನ ನಾವು ಸ್ಕಿಪ್ ಮಾಡಿದ್ವಿ. ಇನ್ನು ಈ ಕೇಬಲ್ ಕಾರು ಲಾಂಗೆಸ್ಟ್ ಕೇಬಲ್ ಕಾರು. ಒಂದು ಹೋಗೋದಕ್ಕೆ ಮತ್ತು ಬರೋದಕ್ಕೆ 1 ಅವರ್ ಆಗುತ್ತೆ. 1/2 ಅವರ್ ಒನ್ ವೇ ಜರ್ನಿ ಇರುತ್ತೆ. ಸೊ ಎಷ್ಟು ಹೈಟಲ್ಲಿ ಬೆಟ್ಟದ ಮೇಲೆ ಯಾವ ಥರ ಕೇಬಲ್ ಕಾರ್ನ ಮಾಡಿದ್ದಾರೆ ಅಲ್ವಾ. ಲಂಕಾವಿಲ್ಲೂ ಹೋಗಿದ್ವಿ, ಅದು ಒಂಥರ ಡಿಫ್ರೆಂಟ್ ಕೇಬಲ್ ಕಾರ್ ಜರ್ನಿ, ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ಇನ್ನು ನೈಟು ನೋಡಿ ಸಿಟಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಲವ್ಲಕ್ ಬೀಚ್ ಅಂತ ಹೇಳಿ ಹೋದ್ವಿ. ಈ ಬೀಚಲ್ಲಿ ಬೀಗ ಥರ ಆರ್ಟ್ ಶೇಪಲ್ಲಿ ಇರುತ್ತೆ, ಅದನ್ನು ಲಾಕ್ ಮಾಡಿ ಏನೋ ಅವ್ರ ವಿಶಸ್ ಎಲ್ಲ ಕೇಳ್ಕೋತಾರೆ, ಅವ್ರು ಪ್ರೀತಿಸಿದವರು ಆ ಥರ ಎಲ್ಲ ಸಿಗ್ತಾರೆ ಅನ್ನೋ ನಂಬಿಕೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ